ನಮಸ್ಕಾರ ವೀಕ್ಷಕರೇ, ನಾನಿವತ್ತು ನಿಮಗೆ ಪಡವಲಕಾಯಿ ಗೊಜ್ಜು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನೋಡಿ, ನಾನು ಇವತ್ತು ಚಪಾತಿ ಜೊತೆ ಮಾಡ್ಕೊಂಡಿದ್ದೆ. ತುಂಬ ಚೆನ್ನಾಗಿತ್ತು ಕಾಂಬಿನೇಷನು. ಸೊ ಚಪಾತಿನೂ ಅಷ್ಟೇ ನಿಮ್ಗೆ ಗೊತ್ತಿರುತ್ತೆ, ಆದರೂ ಒಂದ್ಸಲ ಲಾಸ್ಟಲ್ಲಿ ನೋಡಿಸ್ತೀನಿ ಯಾವ ರೀತಿ ಮಾಡೋದು ಅಂತ, ಈ ಪಾಲಕ್ ಚಪಾತಿಯನ್ನು. ಸೊ ಇದು ತುಂಬ ಬೇಗ ಮಾಡ್ಕೊಬೋದು ಪಡವಲಕಾಯಿ. ಏಕೆಂದರೆ ಪಡವಲಕಾಯಿ ಮತ್ತೆ ನೀವು ಬಲ್ತಿರೋ ತೊಗೊಬೇಕು, ಎಳಸ್ ತೊಗೊಬಾರ್ದು. ಏಕೆಂದರೆ ಎಳಸ್ ತೊಗೊಂಡ್ರೆ ಅದು ಫುಲ್ಲು ನೀವು ಮಾಡ್ತಾನೆ ಫುಲ್ ನೀರು ಬಿಟ್ಕೊಂಡ್ಬಿಡುತ್ತೆ, ಅದು ಟೇಸ್ಟೇ ಚೆನ್ನಾಗಿ ಬರಲ್ಲ. ಸ್ವಲ್ಪ ಬಲ್ತಿದ್ರೆ ಅದು ನೀರು ಬಿಡಲ್ಲ ಅಂತ ಸ್ವಲ್ಪ ಬಿಡುತ್ತೆ, ಬಟ್ ಅಷ್ಟೊಂದು ನೀರು ಬಿಡಲ್ಲ, ತುಂಬ ಟೇಸ್ಟಾಗೂ ಇರುತ್ತೆ. ನೋಡಿ, ನಾನು ಒಂದು 2 ಪಡವಲಕಾಯಿನ ಆ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಚೆನ್ನಾಗಿ ತೊಳೆದು. ಸೊ ನೋಡಿ, ಈರುಳ್ಳಿ ತೊಗೊಂಡಿದ್ದೀನಿ, ಮತ್ತು ಬೆಳ್ಳುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ಮತ್ತು ಶುಂಠಿ ಒಂದು ಇಂಚಷ್ಟು ತೊಗೊಂಡಿದ್ದೀನಿ, 3 ಹಸಿರು ಮೆಣಸಿನ್ಕಾಯಿ, ಮತ್ತು ತೆಂಗಿನಕಾಯಿ ತುರಿದಿಟ್ಕೊಂಡಿದ್ರೆ ಹಂಗೆ ತೊಗೊಳ್ಳಿ. ನಾನು ಹಂಗೆ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣದಾಗಿ. ಮತ್ತು ಖಾರದ ಪುಡಿ 1 ಸ್ಪೂನ್ ತೊಗೊಂಡಿದ್ದೀನಿ, ಧನಿಯಾ ಪುಡಿ 1 ಸ್ಪೂನು, ಅರಿಶಿನ 1/4 ಸ್ಪೂನಷ್ಟು ತೊಗೊಂಡಿದ್ದೀನಿ, ಚಕ್ಕೆ ಒಂದು 2 ಪೀಸಷ್ಟು ತೊಗೊಂಡಿದ್ದೀನಿ, ಮತ್ತು ಲವಂಗ 3. ನೋಡಿ, ಅದಕ್ಕೆ ನಾನು ಒಂದು ಪ್ಯಾನ್ ಬಿಸಿ ಆದಮೇಲೆ ಚೆನ್ನಾಗಿ ನೀರೆಲ್ಲ ಹೋಗಬೇಕು ಅಷ್ಟು ಬಿಸಿ ಮಾಡಿಕೊಂಡು ನೀವು ಆಮೇಲೆ 1 ಸ್ಪೂನಷ್ಟು ನಾನು ಎಣ್ಣೆಯನ್ನು ಹಾಕ್ಕೊತಾ ಇದ್ದೀನಿ. ನೋಡಿ, ಓಪನ್ ಪಾತ್ರೆಲ್ಲೇ ಮಾಡ್ಕೊತಾ ಇದ್ದೀನಿ, ಯಾಕೆಂದರೆ ಪಡವಲಕಾಯಿ ಬೇಯೋದಕ್ಕೆ ತುಂಬ ಟೈಮ್ ಹಿಡಿಯಲ್ಲ ನಮಗೆ. ಸೊ ಹಂಗಾಗಿ ಕುಕ್ಕರಲ್ಲಿ ಮಾಡಬೇಕಂತಿಲ್ಲ. ಮತ್ತು ಕುಕ್ಕರಲ್ಲಿ ಮಾಡಿದ್ರು ಅದು ತುಂಬ ಮೆತ್ತಗಾಗ್ಬಿಡುತ್ತೆ ಫುಲ್ಲು. ಸೊ ಹಂಗಾಗಿ ನಾನು ಪಾತ್ರೆಲ್ಲೇ ಮಾಡ್ಕೊತಾ ಇದ್ದೀನಿ. ನೋಡಿ, ಎಣ್ಣೆ ಬಿಸಿ ಆದಮೇಲೆ ನಾವಾಗೆ ತೋರಿಸಿದೆ ಅಲ್ವಾ, ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಮತ್ತು ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ ಇಷ್ಟನ್ನು ಹಾಕಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ತುಂಬ ಜಾಸ್ತಿ ಫ್ರೈ ಮಾಡ್ಕೊಬೇಕಾಗಿಲ್ಲ, ಸ್ವಲ್ಪ ಮೆತ್ತಗಾಗೋ ತನಕ ನೀವು ಫ್ರೈ ಮಾಡಿಕೊಂಡು ಅದು ತಣ್ಣಗಾದಮೇಲೆ ನಾನು ಅದನ್ನು ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊತಾ ಇದ್ದೀನಿ. ನೋಡಿ, ತೆಂಗಿನಕಾಯಿ ಇಟ್ಟಿದಲ್ವ ಅದನ್ನು 1 ಕಪ್ಪಷ್ಟು ಹಾಕ್ಕೊತಾ ಇದ್ದೀನಿ, ಮತ್ತು ಟೊಮ್ಯಾಟೊ, ನೋಡಿ ಖಾರ ಪುಡಿ, ಧನಿಯಾ ಪುಡಿ, ಮತ್ತು ಅರಿಶಿನ, ನೋಡಿ ಇಷ್ಟನ್ನು ಹಾಕಿ ನಾನು ಇವಾಗ ರುಬ್ಬಿಟ್ಕೊಂಡಿದ್ದೀನಿ. ನೋಡಿ, ಈ ರೀತಿ ರುಬ್ಕೊಂಡು ನೀವು ಸ್ವಲ್ಪ 1/4 ಭಾಗ ರುಬ್ಬಿಟ್ಕೊಂಡ್ಮೇಲೆ ಕೊತ್ತಂಬರಿ ಸೊಪ್ಪು ಇರ್ತಲ್ವ ಅದನ್ನು ಲಾಸ್ಟಿಗೆ ಹಾಕ್ಕೊಂಡು ನೀವು ಈ ರೀತಿ ಫುಲ್ ನುಣ್ಣಗೆ ಇದನ್ನು ರುಬ್ಕೊಬೇಕು. ಸೊ ನೋಡಿ, ಅದೇ ಪ್ಯಾನಲ್ಲಿ ನಾನು ಪ್ಯಾನ್ ಬಿಸಿ ಆದಮೇಲೆ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಗ್ಗರಣೆಗೆ ಅಂತ ಇಟ್ಕೊಂಡಿದೆ ಅಲ್ವಾ ಈರುಳ್ಳಿ, ಅದನ್ನು ಹಾಕಿ ಇವಾಗ ಫ್ರೈ ಮಾಡ್ಕೊತಾ ಇದ್ದೀನಿ. ಒಗ್ಗರಣೆಗೆ ಅಷ್ಟೊಂದು ಈರುಳ್ಳಿ ಬೇಕಾಗಿಲ್ಲ, ಸ್ವಲ್ಪ ಆದರೆ ಸಾಕು, ಯಾಕೆ ಆಲ್ರೆಡಿ ನಾವು ಇದು ಮಾಡ್ಕೊಂಡಿದ್ದೀವಲ್ವ. ಸೊ ಅದಕ್ಕೆ ನಾನಿವಾಗ ನೋಡಿ ಪಡವಲಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ನೋಡಿ ಅದು ಸೀಡ್ಸು ಅಷ್ಟೇ, ಅದನ್ನು ಹಾಕ್ಕೊಂಡಿದ್ದೀನಿ. ಅದು ಚೆನ್ನಾಗಿರುತ್ತೆ ಸೀಡ್ಸ್, ಹಂಗೆ ಬಾಯಿಗೆ ಸಿಕ್ಕಿದ್ರೆ. ಸೊ ಹಂಗಾಗಿ ಅದನ್ನು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ಟೇಸ್ಟು. ಸೊ ಇಷ್ಟನ್ನು ಹಾಕಿ ನಾವು ಎಣ್ಣೆಯಲ್ಲಿ ಸ್ವಲ್ಪ ಬಿಸಿ ಮಾಡಿಕೊಂಡು ನೋಡಿ ಈ ರೀತಿ ನಾವು ತಿರುಗಿಸ್ಕೊಬೇಕು. ನೋಡಿ, ಅದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು ನಾವು, ಅದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ. ಸೊ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾನು ಇವಾಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ವೀಕ್ಷಕರೇ, ಇದನ್ನು ನೀವು ದೋಸೆ ಜೊತೆಲೂ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ, ರೈಸ್ಗೂ ತಿನ್ಬೋದು. ನೋಡಿ, ಅದಕ್ಕೆ ನಾನಿವಾಗ ರುಬ್ಬಿಟ್ಕೊಂಡಿದ್ದೆ ಅಲ್ವಾ ಮಸಾಲ, ಅದನ್ನು ಹಾಕ್ಕೊಂಡು ಈ ರೀತಿ ತಿರುಗಿಸ್ಕೊತಾ ಇದ್ದೀನಿ. ನೋಡಿ, ಆಮೇಲೆ ನೀರು ಅಷ್ಟೇ, ಇದಕ್ಕೆ ನೀವು ಜಾಸ್ತಿ ಏನು ಹಾಕಕ್ಕೆ ಹೋಗಬೇಡಿ, ಸ್ವಲ್ಪ ಅದು ಬೇಯೋದಕ್ಕೆ ಎಷ್ಟು ನೀರು ಬೇಕು ಅಷ್ಟು ಮಾತ್ರನೇ ಹಾಕ್ಕೊಳ್ಳಿ. ಯಾಕೆಂದರೆ ಇದು ಬಲ್ತಿದ್ರೂ ಕೂಡ ಸ್ವಲ್ಪ ನೀರು ಬಿಟ್ಟೇ ಬಿಡುತ್ತೆ. ಸೊ ಹಂಗಾಗಿ ನೋಡ್ಕೊಂಡು ನಾವು ನೀರು ಹಾಕ್ಕೊಬೇಕು. ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಬೆಂದಿದೆ ಅಂತ. ಸೊ ಈಗ ಉಪ್ಪೇನಾದರೂ ಸ್ವಲ್ಪ ಕಡಿಮೆ ಇದ್ದರೆ ಬೇಕಾದರೆ ನೀವು ಇವಾಗ ನೋಡಿಕೊಂಡು ಇವಾಗೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಬಿಡ್ಬೇಕು, ಮತ್ತೆ ಹಾಕಿದ್ರೆ ಅದು ಅಷ್ಟು ಚೆನ್ನಾಗಿರಲ್ಲ. ಸೊ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ನೋಡಿ, ತುಂಬ ತೆಳುಗೂ ಆಗಿಲ್ಲ, ತುಂಬ ಗಟ್ಟಿನೂ ಆಗಿಲ್ಲ, ಕರೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿದೆ. ಸೊ ನೋಡಿ, ಇಷ್ಟು ಇವಾಗ ರೆಡಿ ಆಗಿದೆ ನಮಗೆ ಇವಾಗ ಪಡವಲಕಾಯಿ ಗೊಜ್ಜು. ವೀಕ್ಷಕರೇ, ಇದನ್ನ ವೀಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ಕಮೆಂಟ್ ಮಾಡಿ ತಿಳಿಸಿ ನನಗೆ ಇದು ಯಾವ ರೀತಿ ನಿಮಗೆ ಬಂದಿತ್ತು ಅಂತ. ನೋಡಿ, ಇದನ್ನು ನಾನು ಒಂದು ಬೌಲ್ಗೆ ಸರ್ವ್ ಮಾಡಿ ಇಟ್ಕೊತಾ ಇದ್ದೀನಿ. ನೋಡಿ, ಎಲ್ಲನೂ ಅಷ್ಟೇ, ನಾನು ಜಾಸ್ತಿನೂ ಬೇಯಿಸಿಲ್ಲ. ನೋಡಿ, ಹಂಗೆ ಅದೇ ರೀತಿ ನಾವು ಇದು ಮಾಡ್ಕೊಂಡಿದ್ದೀವಲ್ಲ ಅಷ್ಟು ಕ್ಲೀನಾಗಿ ಮೆತ್ತಿ ಅಷ್ಟು ಚೆನ್ನಾಗಿ ಪಡವಲಕಾಯಿ ಅಂಕೆ ಇದೆ. ನೋಡಿ, ಚಪಾತಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಬಿಡ್ತೀನಿ. ಅದಕ್ಕೆ 1 ಕಟ್ ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ. ಪಾಲಕ್ ಸೊಪ್ಪನ್ನ ಚೆನ್ನಾಗಿ ಉಪ್ಪಾಕಿ ತೊಳೆದು ಇಟ್ಕೊಂಡಿದ್ದೀನಿ ನಾನು, ಯಾಕೆಂದರೆ ಸ್ವಲ್ಪ ಮಣ್ಣೆಲ್ಲ ಇರುತ್ತೆ ಅಲ್ವಾ, ಅದನ್ನು ಸ್ವಲ್ಪ ನೆನೆಸ್ಬಿಟ್ಟು ತೊಳೆದ್ರೆ ನಿಮಗೆಲ್ಲ ಕ್ಲೀನಾಗಿ ಹೋಗುತ್ತೆ. ಸೊ ಅದನ್ನು ನಾನೊಂದು ಬಾಣಲಿಯಲ್ಲಿ ಅದು 1 ಕಟ್ ಪಾಲಕ್ ಸೊಪ್ಪು ಹಾಕ್ಬಿಟ್ಟು ಸ್ವಲ್ಪ ನೀರು, ಅದು ಬೇಯೋದಕ್ಕೆ ಎಷ್ಟು ನೀರು ಬೇಕು ಅಷ್ಟು ಮಾತ್ರ ಹಾಕಿ ಈ ರೀತಿ ಚೆನ್ನಾಗಿ ಬೇಯಿಸಿ ಇಟ್ಕೊಂಡಿದ್ದೀನಿ. ಸೊ ಅದು ತಣ್ಣಗಾದಮೇಲೆ ನಾನೊಂದು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಸೊ ನೋಡಿ, ಇದನ್ನು ನಾನು ರುಬ್ಬಿಟ್ಟು ನಾನು ಅದೇ ಬಾಣಲಿ ಅದೇ ನೀರಿಗೆ ನಾನು ಎಷ್ಟು ಬೇಕಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡು ರುಬ್ಬಿಟ್ಕೊಂಡಿದ್ದೆ ಅಲ್ವಾ ಪಾಲಕ್ ಸೊಪ್ಪು, ಅದು ಉಪ್ಪು ಎಲ್ಲನೂ 3 ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ.
ನೋಡಿ ಇದಕ್ಕೆ ನಾನು ಎಣ್ಣೆನೂ ಅಷ್ಟೇ ಎಲ್ಲೂ ಸ್ವಲ್ಪನೂ ಹಾಕಿಲ್ಲ. ಆದರೂ ನೋಡಿ ಹಿಟ್ಟು ಕ್ಲೀನಾಗಿ ಮೆತ್ತಗೆ ಬಂದಿದೆ. ನೋಡಿ ಇದನ್ನು ಚಪಾತಿನ ನೋಡಿ ಇದನ್ನು ತುಂಬ ಸ್ಪೀಡಾಗಿ ತೋರಿಸಿದ್ದೀನಿ, ಯಾಕೆಂದರೆ ನಿಮಗೆಲ್ಲ ಗೊತ್ತಿರುತ್ತೆ ಯಾವ ರೀತಿ ಮಾಡೋದು ಅಂತ. ನೋಡಿ ಪ್ಯಾನೆಲ್ಲ ಚೆನ್ನಾಗಿ ಬಿಸಿ ಆದಮೇಲೆ ಈ ಚಪಾತಿನ ಹಾಕ್ಕೊಂಡಿದ್ದೀನಿ. ನೋಡಿ ಈ ರೀತಿ ಎಲ್ಲ ಚಪಾತಿನೂ ಇದೇ ರೀತಿ ಮಾಡ್ಕೊಂಡಿದ್ದೀನಿ. ನೋಡಿ ಈ ರೀತಿ ನಾನು ಚಪಾತಿ ಜೊತೆ ಪಡವಲಕಾಯಿ ಗೊಜ್ಜನ್ನ ಸರ್ವ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ವೀಕ್ಷಕರೇ, ಇದನ್ನು ನೀವು ಟೇಸ್ಟ್ ಮಾಡಿ ಯಾವ ರೀತಿ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.